ಮೊದಲನೆಯ ಪ್ರಶ್ನೆ, ಹೆಚ್ಚು ಚಹಾ ಕುಡಿಯುವುದರಿಂದ ಯಾವ ಅಂಗವು ಹಾನಿಯಾಗುತ್ತದೆ? ಎ ಯಕೃತ್, ಬಿ ಹೃದಯ, ಸಿ ಮೂತ್ರಪಿಂಡ, ಡಿ ಜೀರ್ಣಾಂಗ. ಉತ್ತರ ಎ ಯಕೃತ್. ಅತಿ ಹೆಚ್ಚಾಗಿ ಚಹಾ ಕುಡಿಯುವುದರಿಂದ ಯಕೃತ್ ಅಂಗವು ಹಾನಿಗೊಳಗಾಗುತ್ತದೆ. ಎರಡನೆಯ ಪ್ರಶ್ನೆ, ಶರೀರದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಿಕೊಳ್ಳಲು ಏನು ತಿನ್ನಬೇಕು? ಎ ದ್ರಾಕ್ಷಿಗಳು, ಬಿ ಸೀಬೆಹಣ್ಣುಗಳು, ಸಿ ಪೇರಳೆಹಣ್ಣು, ಡಿ ಖರ್ಜೂರ. ಉತ್ತರ ಡಿ ಖರ್ಜೂರ. ನಮ್ಮ ಶರೀರದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಿಕೊಳ್ಳಲು ಖರ್ಜೂರವನ್ನು ಸೇವಿಸಬೇಕು. ಮೂರನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಭೂಕಂಪ ಆಗದ ಖಂಡ ಯಾವುದು? ಎ ಆಫ್ರಿಕಾ ಖಂಡ, ಬಿ ಆಸ್ಟ್ರೇಲಿಯಾ ಖಂಡ, ಸಿ ಯುರೋಪ್ ಖಂಡ, ಡಿ ಏಷ್ಯಾ ಖಂಡ. ಉತ್ತರ ಬಿ ಆಸ್ಟ್ರೇಲಿಯಾ ಖಂಡ. ಭೂಕಂಪ ಆಗದ ಖಂಡ ಅಂದರೆ ಅದು ಆಸ್ಟ್ರೇಲಿಯಾ ಖಂಡ ಆಗಿದೆ. ನಾಲ್ಕನೆಯ ಪ್ರಶ್ನೆ, ಋಗ್ವೇದದಲ್ಲಿ ಯಾವ ನದಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ? ಎ ಗಂಗಾ ನದಿ, ಬಿ ಯಮುನಾ ನದಿ, ಸಿ ಸಿಂಧೂ ನದಿ, ಡಿ ಸರಸ್ವತಿ ನದಿ. ಉತ್ತರ ಡಿ ಸರಸ್ವತಿ ನದಿ. ಋಗ್ವೇದದಲ್ಲಿ ಸರಸ್ವತಿ ನದಿಯನ್ನು ಅತ್ಯಂತ ಪವಿತ್ರವೆಂದು ನಂಬಲಾಗಿದೆ. ಐದನೆಯ ಪ್ರಶ್ನೆ, ಕಾಮಾಖ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಉತ್ತರಾಖಂಡ, ಬಿ ಅಸ್ಸಾಂ, ಸಿ ಮಧ್ಯಪ್ರದೇಶ್, ಡಿ ಉತ್ತರ ಪ್ರದೇಶ್. ಉತ್ತರ ಬಿ ಅಸ್ಸಾಂ. ಕಾಮಾಖ್ಯ ಅಥವಾ ಕಾಮಾಖ್ಯ ದೇವಾಲಯವು ಭಾರತದ ಅಸ್ಸಾಂ ರಾಜ್ಯದಲ್ಲಿರುವ ಗುವಾಹಟಿ ನಗರದ ಪಶ್ಚಿಮ ಭಾಗದಲ್ಲಿರುವ ನೀಲಾಂಚಲ ಬೆಟ್ಟದ ಮೇಲೆ ನೆಲೆಸಿರುವ ಶಕ್ತಿ ದೇವಾಲಯವಾಗಿದೆ. ಆರನೆಯ ಪ್ರಶ್ನೆ, ಕಬ್ಬಿನ ಸಸ್ಯವು ಬೆಳೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 4 ವರ್ಷಗಳು, ಬಿ 5 ವರ್ಷಗಳು, ಸಿ 3 ವರ್ಷಗಳು, ಡಿ 1 ವರ್ಷಗಳು. ಉತ್ತರ ಡಿ 1 ವರ್ಷಗಳು. ಕಬ್ಬಿನ ಗಿಡ ಪಕ್ವಗೊಳ್ಳಲು 1 ವರ್ಷಗಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಏಳನೆಯ ಪ್ರಶ್ನೆ, ಫ್ರಿಡ್ಜ್ ವಾಟರ್ ಹೆಚ್ಚು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಸಕ್ಕರೆ, ಸಿ ಹೃದಯಾಘಾತ, ಡಿ ಮಲಬದ್ಧತೆ. ಉತ್ತರ ಡಿ ಮಲಬದ್ಧತೆ. ಫ್ರಿಡ್ಜ್ ವಾಟರ್ ಹೆಚ್ಚು ಕುಡಿಯುವುದರಿಂದ ಮಲಬದ್ಧತೆ ರೋಗ ಬರುತ್ತದೆ. ಎಂಟನೆಯ ಪ್ರಶ್ನೆ, ಮನೆಯ ಮುಂದ ಯಾವ ಗಿಡ ಇದ್ದರೆ ರೋಗಗಳು ಬರುವುದಿಲ್ಲ? ಎ ಬೇವಿನ ಗಿಡ, ಬಿ ತುಳಸಿ ಗಿಡ, ಸಿ ದಾಸವಾಳ ಗಿಡ, ಡಿ ಅಲೋವೆರಾ ಗಿಡ. ಉತ್ತರ ಬಿ ತುಳಸಿ ಗಿಡ. ಮನೆ ಅಂಗಳದಲ್ಲಿ ಅಥವಾ ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ಯಾವ ರೋಗಗಳು ಬರುವುದಿಲ್ಲ. ತುಳಸಿಯಿಂದ ಬೀಸುವ ಸ್ವಚ್ಛ ಗಾಳಿಯಿಂದ ಅನೇಕ ರೋಗಗಳು ನಿವಾರಣೆ ಆಗುತ್ತದೆ. ಅನೇಕ ರೋಗಗಳಿಗೆ ತುಳಸಿಯ ಸ್ವಚ್ಛ ಗಾಳಿಯು ಔಷಧವಾಗಿದೆ. 9ನೆಯ ಪ್ರಶ್ನೆ, ಮನೆಯ ಸುತ್ತ ಯಾವ ಗಿಡಗಳು ಇದ್ದರೆ ಸೊಳ್ಳೆಗಳು ಹತ್ತಿರಕ್ಕೆ ಬರುವುದಿಲ್ಲ? ಎ ಬೇವಿನ ಗಿಡ, ಬಿ ತುಳಸಿ ಗಿಡ, ಸಿ ದಾಸವಾಳ ಗಿಡ, ಡಿ ಪುದೀನ ಗಿಡ. ಉತ್ತರ ಡಿ ಪುದೀನ ಗಿಡ. ಪುದೀನ ಔಷಧೀಯ ಗುಣಗಳನ್ನು ಹೊಂದಿದೆ. ಸೊಳ್ಳೆಗಳನ್ನು ಮನೆಯಿಂದ ದೂರವಿರಿಸಲು ಪುದೀನ ಸಸ್ಯ ಸಹಾಯ ಮಾಡುತ್ತದೆ. ಪುದೀನ ಎಲೆಗಳಿಂದ ಹೊರಬರುವ ಪರಿಮಳವು ಸೊಳ್ಳೆಗಳು ಮತ್ತು ಕೀಟಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಪುದೀನ ಸಸ್ಯವು ಸೊಳ್ಳೆಗಳು ಮಾತ್ರವಲ್ಲದೆ ನೊಣಗಳು, ಇರುವೆಗಳನ್ನು ಕೂಡ ಮನೆಯಿಂದ ದೂರವಿರಿಸುತ್ತದೆ. 10ನೆಯ ಪ್ರಶ್ನೆ, ಪಾನಿಪುರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು? ಎ ಲಿವರ್ ಸಮಸ್ಯೆ, ಬಿ ಅಲ್ಸರ್ ಸಮಸ್ಯೆ, ಸಿ ಕಿಡ್ನಿ ಸಮಸ್ಯೆ, ಡಿ ಅಸ್ತಮಾ. ಉತ್ತರ ಸಿ ಕಿಡ್ನಿ ಸಮಸ್ಯೆ. ಅತಿಯಾಗಿ ಪಾನಿಪುರಿ ತಿನ್ನುವುದರಿಂದ ದೇಹಕ್ಕೆ ಅನಾರೋಗ್ಯ ಉಂಟಾಗಿ ಕಿಡ್ನಿ ಸಮಸ್ಯೆಗಳು ಕಾಡುತ್ತವೆ. 11ನೆಯ ಪ್ರಶ್ನೆ, ಯಾವ ಎಲೆಯು ದೃಷ್ಟಿಯ ಕೊರತೆಯನ್ನು ಕಡಿಮೆ ಮಾಡುತ್ತದೆ? ಎ ಕರಿಬೇವು, ಬಿ ಮೆಂತ್ಯ ಸೊಪ್ಪು, ಸಿ ಪುದೀನ ಎಲೆ, ಡಿ ನುಗ್ಗೆ ಸೊಪ್ಪು. ಉತ್ತರ ಡಿ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪಿನಲ್ಲಿ ಪೋಷಕಾಂಶಗಳು ಚೆನ್ನಾಗಿರುತ್ತವೆ. ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತದೆ ಹಾಗೂ ದೃಷ್ಟಿ ದೋಷ ಇದ್ದರೆ ಬೇಗ ಗುಣವಾಗುತ್ತದೆ. 12ನೆಯ ಪ್ರಶ್ನೆ, ಭೂಮಿಯ ಮೇಲೆ ಬೆಳೆದ
ಮೊದಲ ತರಕಾರಿ ಯಾವುದು? ಎ ಟೊಮಾಟೊ, ಬಿ ಆಲೂಗಡ್ಡೆ, ಸಿ ಅವರೆಕಾಳು, ಡಿ ಬದನೆಕಾಯಿ. ಉತ್ತರ ಬಿ ಆಲೂಗಡ್ಡೆ. ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿ ಎಂದರೆ ಅದು ಆಲೂಗಡ್ಡೆ ಆಗಿದೆ. 13ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಯಾವುದು? ಎ ಆಮೆ, ಬಿ ಡಾಲ್ಫಿನ್, ಸಿ ಮೀನು, ಡಿ ಮೊಸಳೆ. ಉತ್ತರ ಬಿ ಡಾಲ್ಫಿನ್. ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಪ್ರಾಣಿಯಾಗಿದೆ. 14ನೇ ಪ್ರಶ್ನೆ. ಐಫೆಲ್ ಟವರ್ ಯಾವ ದೇಶದಲ್ಲಿದೆ? ಎ ಭಾರತದಲ್ಲಿ, ಬಿ ಜಪಾನಿನಲ್ಲಿ, ಸಿ ಸೌದಿ ಅರೇಬಿಯಾದಲ್ಲಿ, ಡಿ ಪ್ಯಾರಿಸ್ನಲ್ಲಿ. ಉತ್ತರ ಡಿ ಪ್ಯಾರಿಸ್ನಲ್ಲಿ. ಐಫೆಲ್ ಟವರ್ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿರುವ ಕಬ್ಬಿಣದ ಗೋಪುರ. ಇದು ಪ್ಯಾರಿಸ್ ನಗರದ ಸಂಕೇತವಾಗಿದ್ದು ಪ್ರಪಂಚದ ಅತ್ಯಂತ ಪ್ರಸಿದ್ಧ ಕಟ್ಟಡಗಳಲ್ಲಿ ಇದು ಒಂದಾಗಿದೆ. 15ನೇ ಪ್ರಶ್ನೆ. ಮ್ಯಾಗಿ ಹೆಚ್ಚಾಗಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಮಧುಮೇಹ, ಬಿ ಲಿವರ್ ಸಮಸ್ಯೆ, ಸಿ ಕ್ಯಾನ್ಸರ್, ಡಿ ಹೃದಯ ರೋಗ. ಉತ್ತರ ಡಿ ಹೃದಯ ರೋಗ. ಮ್ಯಾಗಿ ಹೆಚ್ಚಾಗಿ ತಿನ್ನುವುದರಿಂದ ಹೃದಯ ರೋಗ ಬರುತ್ತದೆ. ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಹೃದಯವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. 16ನೇ ಪ್ರಶ್ನೆ. ಯಾವ ಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ಕಡಿಮೆ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಸೀಬೆಹಣ್ಣು, ಸಿ ಪೇರಳೆಹಣ್ಣು, ಡಿ ಕಿತ್ತಳೆ ಹಣ್ಣು. ಉತ್ತರ ಎ ಬಾಳೆಹಣ್ಣು. ಬಾಳೆಹಣ್ಣುಗಳು ತಲೆನೋವಿಗೆ ಉತ್ತಮ ಆಹಾರವಾಗಿದೆ, ಏಕೆಂದರೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಬಿ ಜೀವಸತ್ವಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿದೆ. ಬಾಳೆಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ಕಡಿಮೆ ಮಾಡುತ್ತದೆ. 17ನೇ ಪ್ರಶ್ನೆ. ಹೆಚ್ಚು ಒತ್ತಡದಲ್ಲಿದ್ದರೆ ನಮ್ಮ ದೇಹದಲ್ಲಿನ ಯಾವ ಅಂಗವು ದುರ್ಬಲವಾಗುತ್ತದೆ? ಎ ಶ್ವಾಸಕೋಶಗಳು, ಬಿ ಮೆದುಳು, ಸಿ ಯಕೃತ್, ಡಿ ಹೃದಯ. ಉತ್ತರ ಡಿ ಹೃದಯ. ಹೆಚ್ಚು ಒತ್ತಡದಲ್ಲಿದ್ದರೆ ನಮ್ಮ ದೇಹದಲ್ಲಿನ ಹೃದಯವು ದುರ್ಬಲಗೊಳ್ಳುತ್ತದೆ. 18ನೇ ಪ್ರಶ್ನೆ. ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವುದರಿಂದ ಯಾವ ಹಣ್ಣು ಹಾನಿಕಾರಕ? ಎ ಬಾಳೆಹಣ್ಣು, ಬಿ ಕಲ್ಲಂಗಡಿ, ಸಿ ಮಾವು, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ. ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವವರು ಪಪ್ಪಾಯಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬಾರದು. 19ನೇ ಪ್ರಶ್ನೆ. ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು? ಎ ಇಂಗ್ಲೆಂಡ್, ಬಿ ಜರ್ಮನಿ, ಸಿ ಶ್ರೀಲಂಕಾ, ಡಿ ಅಮೆರಿಕ. ಉತ್ತರ ಬಿ ಜರ್ಮನಿ. ಬಟ್ಟೆ ಒಗೆಯುವ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಜರ್ಮನಿ ಆಗಿದೆ. 20ನೇ ಪ್ರಶ್ನೆ. ಅರ್ಧ ತಲೆನೋವನ್ನು ಕಡಿಮೆ ಮಾಡುವ ಆಹಾರ ಯಾವುದು? ಎ ಜೀರಿಗೆ, ಬಿ ಕೊತ್ತಂಬರಿ ಸೊಪ್ಪು, ಸಿ ನಿಂಬೆಕಾಯಿ, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಅರ್ಧ ತಲೆನೋವನ್ನು ಕಡಿಮೆ ಮಾಡುವ ಆಹಾರ ಪದಾರ್ಥ ಅಂದರೆ ಅದು ಶುಂಠಿ ಆಗಿದೆ. 21ನೇ ಪ್ರಶ್ನೆ. ಯಾವ ಪ್ರಾಣಿಯು 3 ಕಣ್ಣು ರೆಪ್ಪೆಗಳನ್ನು ಹೊಂದಿದೆ? ಎ ಆನೆ, ಬಿ ಒಂಟೆ, ಸಿ ಜಿರಾಫೆ, ಡಿ ಟೈಗರ್. ಉತ್ತರ ಬಿ ಒಂಟೆ. ಒಂಟೆಗಳಲ್ಲಿ ಒಂದಲ್ಲ ಎರಡಲ್ಲ 3 ಕಣ್ಣುರೆಪ್ಪೆಗಳನ್ನು ಹೊಂದಿದೆ. 22ನೇ ಪ್ರಶ್ನೆ. ಯಾವ ತರಕಾರಿ ತಿನ್ನುವುದರಿಂದ ದೃಷ್ಟಿ ಹೆಚ್ಚಿಸುತ್ತದೆ? ಎ ಆಲೂಗಡ್ಡೆ, ಬಿ ಕ್ಯಾರೆಟ್, ಸಿ ಟೊಮಾಟೊ, ಡಿ ಪಪ್ಪಾಯಿ. ಉತ್ತರ ಬಿ ಕ್ಯಾರೆಟ್. ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸಲು ಕ್ಯಾರೆಟ್ ತಿನ್ನಬೇಕು. 23ನೇ ಪ್ರಶ್ನೆ. ವಿಮಾನದಲ್ಲಿ ಯಾವ ಹಣ್ಣುಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ? ಎ ಮಾವು, ಬಿ ತೆಂಗಿನಕಾಯಿ, ಸಿ ಡ್ರ್ಯಾಗನ್, ಡಿ ಕಿವಿ ಹಣ್ಣು. ಉತ್ತರ ಬಿ ತೆಂಗಿನಕಾಯಿ. ವಿಮಾನದಲ್ಲಿ ತೆಂಗಿನಕಾಯಿಗಳನ್ನು ತೆಗೆದುಕೊಳ್ಳುವುದಕ್ಕೆ ಅನುಮತಿ ಇರುವುದಿಲ್ಲ.
24ನೇ ಪ್ರಶ್ನೆ. ಬಾಯಿಯಿಂದ ಬರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಯಾವುದನ್ನು ತಿನ್ನಬೇಕು? ಎ. ಚಕ್ಕೆ, ಬಿ. ಲವಂಗ, ಸಿ. ಜೀರಿಗೆ, ಡಿ. ಓಂಕಾಳು. ಉತ್ತರ ಬಿ. ಲವಂಗ. ಬಾಯಿಂದ ಬರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಲವಂಗವನ್ನು ತಿನ್ನಬೇಕು. 25ನೇ ಪ್ರಶ್ನೆ. ಯಾವ ದೇಶವು ವ್ಯಾಮಾಚಾರವನ್ನು ನಿಷೇಧಿಸಿದೆ? ಎ. ಭಾರತ, ಬಿ. ಸೌದಿ ಅರೇಬಿಯಾ, ಸಿ. ಚೀನಾ, ಡಿ. ಪಾಕಿಸ್ತಾನ್. ಉತ್ತರ ಬಿ. ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ದೇಶವು ವ್ಯಾಮಾಚಾರವನ್ನು ನಿಷೇಧಿಸಿದೆ.